ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಸಾಹಿತ್ಯ. ಈ ಬಾರಿ ಶಬರಿಮಲೆ ಹೋಗೋ ಭಕ್ತರಿಗೆ ಶಾಕಿಂಗ್ ನ್ಯೂಸ್. ಹೌದು, ಶಬರಿಮಲೆ ಯಾತ್ರೆಗೆ ಹೋಗೋ ಸ್ವಾಮಿಗಳಿಗೆ ಎಚ್ಚರವನ್ನ ಕೊಟ್ಟಿದ್ದಾರೆ ಕೇರಳ ಸರ್ಕಾರ. ಯಾಕಂತೀರಾ? ಕೇರಳದಲ್ಲಿ ಕಳೆದ ತಿಂಗಳುಗಳಿಂದ ಪತ್ತೆಯಾಗ್ತಾ ಇರುವ ಅಮೇಬಿಕ್ ಮೆನಿಂಗೋ ಎನ್ಸೆಫಾಲಿಟಿಸ್ ಎಂಬ ಹೊಸ ಸೋಂಕು ಅಂದ್ರೆ ಮಿದುಳು ಜ್ವರ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಕೇರಳ ಸರ್ಕಾರವು ಶಬರಿಮಲೆಯ ವಾರ್ಷಿಕ ಯಾತ್ರೆ ಕೈಗೊಳ್ಳುವವರಿಗೆ ಸೂಚನೆಯನ್ನ ಕೊಟ್ಟಿದೆ. ಯಾತ್ರೆಗೆ ಬಂದ ಸ್ವಾಮಿಗಳು ತಾವು ಸ್ನಾನ ಮಾಡುವಾಗ ಮೂಗಿನ ಒಳಗೆ ನೀರು ಹೋಗದಂತೆ ಎಚ್ಚರ ವಹಿಸುವಂತೆ ಹೇಳಿದೆ. ನವೆಂಬರ್ 17ರಿಂದ ಆರಂಭವಾಗಲಿರುವ ಶಬರಿಮಲೆ ಯಾತ್ರೆಯ ಯಾತ್ರಿಕರಿಗೆ ಕೇರಳ ಸರ್ಕಾರವು ಆರೋಗ್ಯ ಮಾರ್ಗದರ್ಶಿ ಬಿಡುಗಡೆ ಮಾಡಿದೆ. ಯಾತ್ರಿಕರು ನದಿಯಲ್ಲಿ ಸ್ನಾನ ಮಾಡುವಾಗ ಮೂಗಿಗೆ ನೀರು ತಾಕದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಯಾತ್ರೆಗೆ ಬರುವಾಗ 21 ಅಗತ್ಯ ಔಷಧ ತರಬೇಕು. ಯಾತ್ರೆ ಆರಂಭಕ್ಕೂ ಕೆಲ ದಿನಗಳ ಮೊದಲೇ ವಾಕಿಂಗ್ ಅನ್ನು ಅಭ್ಯಾಸ ಕೂಡ ಮಾಡಿಕೊಳ್ಳಿ. ಜೊತೆಗೆ ಬೆಟ್ಟ ಹತ್ತುವಾಗ ಧಾವಂತ ಮಾಡದೆ ನಿಧಾನವಾಗಿ ಹತ್ತಿ. ಆರೋಗ್ಯ ಸಹಾಯ ಬೇಕಾದಲ್ಲಿ ಸಿಬ್ಬಂದಿಯನ್ನ ಕೂಡಲೇ ಸಂಪರ್ಕಿಸಿ. ಒಂದು ವೇಳೆ ಹಾವು ಏನಾದರೂ ಕಚ್ಚಿದ್ರೆ ತಕ್ಷಣವೇ ಸಿಬ್ಬಂದಿಗಳ ಗಮನಕ್ಕೆ ತಂದು ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಯಾತ್ರಿಕರಿಗೆ ಬಯಲು ಬಹಿರ್ದೆಸೆ ನಿಷೇಧಿಸಲಾಗಿದೆ. ನಿಗದಿತ ಸ್ಥಳಗಳಲ್ಲಿಯೇ ಶೌಚ ಕರ್ಮ ಮುಗಿಸಿ ಸಾಬೂನಿನಿಂದ ಕೈ ತೊಳ್ಕೊಳ್ಬೇಕಾಗತ್ತೆ. ತಣ್ಣೀರನ್ನ ಬಿಟ್ಟು ಬಿಸಿ ನೀರನ್ನ ಮಾತ್ರ ಕುಡಿಯಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಗೆ 047352032232 ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸಿದ್ದಾರೆ.